टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ದುರಂತಕ್ಕೀಡಾದ ವಿಮಾನದ ಇಂಧನದ ಸ್ವಿಚ್ ಆಫ್ ಆಗಿದೆ. ಇದರಿಂದ ಇಂಜಿನ್ಗೆ ಇಂಧನ ಪೂರೈಕೆಯೂ ಸ್ಥಗಿತಗೊಂಡಿದೆ. ಇದರಿಂದ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ವಿಮಾನ ಪತನವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ವಿಮಾನದ ಪೈಲಟ್ಗಳ ಮಧ್ಯೆಯೇ ಉಂಟಾದ ಗೊಂದಲದಿಂದಲೇ ದುರಂತ ಸಂಭವಿಸಿದ ಅನ್ನೋ ಅನುಮಾನ ಮೂಡಿದೆ. ಯಾಕೆಂದ್ರೆ ರನ್ನಿಂದ ಕಟ್ ಆಫ್ಗೆ ಇಂಧನ ಕಟ್ ಆಫ್ ಸ್ವಿಚ್ಗಳು ಬದಲಾಗಿದೆ ಹೇಗೆ? ಕಾರ್ಪೆಟ್ ಧ್ವನಿ ರೆಕಾರ್ಡರ್ನಲ್ಲಿ ಪೈಲಟ್ಗಳ ಗೊಂದಲ ಸರಿಯಾಗಿದೆ. ವಿಮಾನಕ್ಕೆ ಇಂಧನ ಪೂರೈಕೆ ಸ್ಥಗಿತ ಬಗ್ಗೆ ಒಬ್ಬ ಪೈಲಟ್ಗೆ ಪ್ರಶ್ನೆ ಮೂಡಿದೆ. ನಾನು ಹಾಗೆ ಮಾಡಿಲ್ಲ ಅಂತ ಮತ್ತೊಬ್ಬ ಪೈಲಟ್ ಉತ್ತರಿಸಿದ್ದಾರೆ. ಇದಾದ ಕೆಲವೇ ಸೆಕೆಂಡುಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡಿದೆ. ವಿಮಾನ ದುರಂತ ನಡೆದು 1 ತಿಂಗಳ ಬಳಿಕ ಅಸಲಿ ಕಾರಣ ಬಯಲಾಗಿದೆ. ದೆಹಲಿಯಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿತಗೊಂಡಿದೆ. ಸಿಲಂಪುರದ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು 4ರನ್ನ ರಕ್ಷಣೆ ಮಾಡಲಾಗಿದೆ. ಜನತಾ ಮಜ್ದೂರ್ ಕಾಲೋನಿಯಲ್ಲಿರುವ ಕಟ್ಟಡ ಅವಶೇಷಗಳ ಅಡಿ ಇನ್ನಷ್ಟು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಳಜಗಳದ ರಾಜಿ ಪಂಚಾಯಿತಿ ದೆಹಲಿ ಅಂಗಳಕ್ಕೆ ಸ್ಥಳಾಂತರಗೊಂಡಿದೆ. ದೆಹಲಿಗೆ ಬರುವಂತೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನಿನ್ನೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಭೇಟಿಯಾಗಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ವರದಿ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಸಿಎಂ ಕಚೇರಿಯಲ್ಲಿ ಸಿದ್ದರಾಮಯ್ಯಗೆ ವರದಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ, ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ವರದಿ ಸಲ್ಲಿಕೆ ಮಾಡಿದ್ದಾರೆ, ಕ್ಯಾಬಿನೆಟ್ನಲ್ಲಿ ಮಂಡಿಸುತ್ತೇವೆ ಅಂದಿದ್ದಾರೆ. ರಾಯಚೂರಲ್ಲಿ ಪತ್ನಿಯೇ ಗಂಡನನ್ನ ಕೃಷ್ಣಾ ನದಿಗೆ ತಳ್ಳಿದ ಘಟನೆ ನಡೆದಿದೆ. ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ದಂಪತಿ ಬಂದಿದ್ದಾರೆ. ಪತ್ನಿಯು ಫೋಟೋ ತೆಗೆಸಿಕೊಳ್ಳುವ ನಾಟಕವಾಡಿದ್ದಾಳೆ. ಪತ್ನಿ ಮೊದಲು ಫೋಟೋ ತೆಗೆಸಿಕೊಂಡಿದ್ದಾಳೆ, ನಂತರ ಪತಿಯನ್ನ ಬ್ರಿಡ್ಜ್ ತುದಿಗೆ ನಿಲ್ಲಿಸಿ ನದಿಗೆ ತಳ್ಳಿದ್ದಾಳೆ. ರಾಯಚೂರಲ್ಲಿ ಪತ್ನಿ ತಳ್ಳಿದ್ರಿಂದ ನದಿಗೆ ಬಿದ್ದಿದ್ದ ಪತಿ ಅಪಾಯದಿಂದ ಪಾರಾಗಿದ್ದಾರೆ. ನದಿ ಮಧ್ಯೆ ಈಜಿ ಪತಿ ಬಂಡೆಯೊಂದರ ಮೇಲೆ ಕುಳಿತಿದ್ದಾನೆ. ಆತನ ಕಿರುಚಾಟ ಕೇಳಿ ಅಕ್ಕಪಕ್ಕದಲ್ಲಿದ್ದವರು ಆಗಮಿಸಿದ್ದಾರೆ. 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಆತನನ್ನ ರಕ್ಷಣೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಚಿನ್ನದ ಸಾಲ ನವೀಕರಣ ಮಾಡಲು ಮಹಿಳೆಯರ ಹಣವನ್ನ ಎಗರಿಸಿದ್ದ 2 ಕಳ್ಳಿಯರ ಪೈಕಿ ಒಬ್ಬಳು ಸಿಕ್ಕಿಬಿದ್ದಿದ್ದಾಳೆ. ಚನ್ನಗಿರಿಯ ಬ್ಯಾಂಕ್ ಒಂದರಲ್ಲಿ ಲತಾ ಎಂಬುವವರು ಬಂಗಾರದ ಸಾಲ ನವೀಕರಣಕ್ಕೆ ಬಂದಿದ್ರು. ಪೆನ್ ನೀಡುವ ನೆಪದಲ್ಲಿ ಲತಾ ಬಳಿ ಇದ್ದ 3.5 ಲಕ್ಷ ರೂಪಾಯಿಗಳನ್ನ ಕಳ್ಳಿಯರು ಎಗರಿಸಿದ್ದಾರೆ. 2 ಪೈಕಿ ಒಬ್ಬರನ್ನ ಬಂಧಿಸಲಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಬೇಕಾಗಿದ್ದ 19ನೇ ಕ್ರಸ್ಟ್ ಗೇಟಿನ ಎಲಿಮಿನೆಂಟ್ಗಳು ಅನಾಥವಾಗಿ ಬಿದ್ದಿವೆ. ಮಳೆಗಾಲದೊಳಗೆ ಎಲಿಮಿನೆಂಟ್ ಅಳವಡಿಸಿದ್ರೆ 105 ಟಿಎಂಸಿ ನೀರು ಶೇಖರಣೆ ಮಾಡಬಹುದಾಗಿತ್ತು. ಆದರೆ ತುಂಗಭದ್ರಾ ಆಡಳಿತ ಮಂಡಳಿಯಿಂದಾಗಿ ಎಲಿಮೆಂಟ್ಗಳು ತುಕ್ಕು ಹಿಡಿಯುವಂತಾಗಿದೆ. ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹ್ಯಾಟ್ರಿಕ್ ಹೀರೋ 63ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ನಾಗವಾರದಲ್ಲಿರುವ ಶಿವಣ್ಣ ನಿವಾಸದ ಬಳಿ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಶಿವಣ್ಣ ಹುಟ್ಟುಹಬ್ಬದ ಪ್ರಯುಕ್ತ 45 ಚಿತ್ರದ ಪೋಸ್ಟರ್ 11 ಗಂಟೆಗೆ ಬಿಡುಗಡೆಯಾಗಲಿದೆ.